ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ವಿ ಸ್ಮೈಲ್ ಯೂಟ್ಯೂಬ್ ಚಾನಲ್. ಈ ದಿನದ ನಮ್ಮ ಸ್ಪೆಷಲ್ ಕ್ಲಾಸು ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ನ ಪ್ರಾಕ್ಟೀಸ್ ಕ್ಲಾಸ್ ಆಗಿದೆ. ಹಿಂದಿನ ವಿಡಿಯೋದಲ್ಲಿ ನಾವು ಆಲ್ರೆಡಿ ಆ್ಯಕ್ಟಿವ್ ವಾಯ್ಸ್ ಅಂದರೆ ಏನು ಮತ್ತು ಪ್ಯಾಸಿವ್ ವಾಯ್ಸ್ ಅಂದರೆ ಏನು ಮತ್ತು ಅದಕ್ಕಿರುವಂತಹ ಡೆಫಿನೇಷನ್ಸು, ಎಕ್ಸಾಂಪಲ್ಸು ಮತ್ತು ಅದರ ಕಂಪ್ಲೀಟ್ ಡೆಫಿನೇಷನ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವು ಒಂದು ಸೆಂಟೆನ್ಸ್ನ ಅಂದರೆ ಫಾರ್ ಎಕ್ಸಾಂಪಲ್ ಅಫರ್ಮೇಟಿವ್ ಮಾಡೋದು ಹೇಗೆ, ಒಂದು ಪರ್ಟಿಕ್ಯುಲರ್ ಸೆಂಟೆನ್ಸ್ ಅಫರ್ಮೇಟಿವ್ ಆಗಿ ಹೇಳೋದು ಹೇಗೆ, ಜೊತೆಗೆ ಇಂಟರೋಗೇಟಿವ್ ಮಾಡೋದು ಹೇಗೆ, ಹಾಗೆ ಅದನ್ನು ನೆಗೆಟಿವ್ಗೆ ಚೇಂಜ್ ಮಾಡೋದು ಹೇಗೆ, ಅದಾದಮೇಲೆ ಅದನ್ನು ಇಂಟ್ರೋಗೇಟಿವ್ ನೆಗೆಟಿವ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತೀವಿ. ಹಾಗಾದರೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾನು ಹೀಗೆ ಹೇಳಿರೋವಂಥ ಟರ್ಮ್ಸು ಫಾರ್ ಎಕ್ಸಾಂಪಲ್ ಅಫರ್ಮೇಟಿವ್, ಇಂಟ್ರೋಗೇಟಿವ್, ನೆಗೆಟಿವ್ ಅಥವಾ ಇಂಟ್ರೋಗೇಟಿವ್ ನೆಗೆಟಿವ್, ಈ ವರ್ಡ್ಸ್ ಏನಿದೆ ಅಥವಾ ಈ ಟರ್ಮ್ಸ್ ಏನಿವೆ ಇವೆಲ್ಲ ನಿಮಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕು. ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದ್ದೇ ಆದರೆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಮೇಲೆ ನಿಮ್ಗೆ ಏನೇ ಕ್ವಶನ್ಸ್ ಕೇಳಿದ್ರು ಕಂಪ್ಲೀಟಾಗಿ ನೀವು ಆನ್ಸರ್ ಮಾಡೋ ರೀತಿ ತಯಾರಾಗ್ತೀರ. ಹಾಗಿದ್ರೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈಗ ನಾನು ಏನು ಮಾಡ್ತಿದ್ದೀನಪ್ಪ ಅಂದರೆ ಒಂದು ಟೆನ್ಸ್ನ ತೊಗೊಂಡಿದ್ದೀನಿ. ಫಸ್ಟ್ ಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಒಂದು ಸೆಂಟೆನ್ಸ್ನ ಹೇಗೆ ಆ್ಯಕ್ಟಿವ್ ಇಂದ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋದು ಅಂತ ನೋಡೋಣ. ಫಾರ್ ಎನ್ ಎಕ್ಸಾಂಪಲ್, ಐ ರೈಟ್ ಎ ಲೆಟರ್. ಇದು ಅಫರ್ಮೇಟಿವ್ ಆಗಿದೆ, ಅಂದರೆ ಒಂದು ಪಾಸಿಟಿವ್ ಸೆಂಟೆನ್ಸ್, ಇದರಲ್ಲಿ ಯಾವುದೇ ರೀತಿಯಾದಂಥ ನೆಗೆಟಿವ್ ಟರ್ಮ್ಸ್ ಇಲ್ಲ. ಐ ರೈಟ್ ಎ ಲೆಟರ್. ಇದನ್ನು ಪ್ಯಾಸಿವ್ಗೆ ಹೇಗೆ ಚೇಂಜ್ ಮಾಡೋದು? ನೀವೇನು ಮಾಡಬೇಕು, ಫಸ್ಟು ಆಬ್ಜೆಕ್ಟನ್ನ ಸಬ್ಜೆಕ್ಟ್ ಪ್ಲೇಸಲ್ಲಿ ಬರ್ಕೋಬೇಕು. ಲಾಸ್ಟಲ್ಲಿ ಏನಿದೆ ಲೆಟರ್ ಅಂತಿದೆ, ಇದು ಆಬ್ಜೆಕ್ಟ್ ಪ್ಲೇಸಲ್ಲಿದೆ, ಅದನ್ನು ನಾವೇನು ಮಾಡಬೇಕು, ಸಬ್ಜೆಕ್ಟ್ ಪ್ಲೇಸ್ಗೆ ತೊಗೊಬರಬೇಕು. ಆ ಲೆಟರ್ ಅದಾದಮೇಲೆ ಆ ಲೆಟರ್ಗೆ ಸೂಟ್ ಆಗುವಂಥ ಒಂದು ವರ್ಬ್. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವಿರೋದ್ರಿಂದ ಇದರಲ್ಲಿ ಟೆನ್ಸ್ ಯಾವುದೇ ರೀತಿ ಚೇಂಜ್ ಆಗಲ್ಲ. ಹಾಗಾಗಿ ಆ ಲೆಟರ್ಗೆ ಸೂಟ್ ಆಗುವಂಥ ವರ್ಬ್ ಯಾವುದಪ್ಪ ಅಂತ ಹೇಳಿದ್ರೆ ಈಸ್. ಆ ಲೆಟರ್ ಈಸ್ ರೈಟ್ ಅಂತ ಏನಿದೆ ವರ್ಬ್, ಮೇನ್ ವರ್ಬು, ಅದನ್ನು ನಾವು V3ಗೆ ಚೇಂಜ್ ಮಾಡ್ಕೋಬೇಕು. V3ಗೆ ಚೇಂಜ್ ಮಾಡಿಕೊಂಡ್ರೆ ಏನಾಗುತ್ತೆ, ರಿಟರ್ನ್ ಆಗುತ್ತೆ. ಎ ಲೆಟರ್ ಈಸ್ ರಿಟರ್ನ್ ಬೈ ಪ್ರಿಪೋಸಿಷನ್ನ ನಾವು ಯೂಸ್ ಮಾಡಬೇಕು. ಬೈ ಯೂಸ್ ಮಾಡ್ತೀವಿ, ರಿಟರ್ನ್ ಬೈ ಮೀ. ಐ ಇರೋದೇನಾಗುತ್ತೆ, ಆಬ್ಜೆಕ್ಟ್ ಪ್ಲೇಸಿಗೆ ಬಂದಿದ ತಕ್ಷಣ ಇಮಿಡಿಯೇಟಾಗಿ ಅದು ಮೀ ಆಗಿ ಚೇಂಜ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಈಗ ಇಂಟರೋಗೇಟಿವ್ ಸೆಂಟೆನ್ಸಸ್ನ ಹೇಗೆ ಚೇಂಜ್ ಮಾಡೋದು ಅನ್ನೋದನ್ನು ನೋಡೋಣ. ಇಲ್ಲಿ ಒಂದು ಇಂಟರೋಗೇಟಿವ್ ಸೆಂಟೆನ್ಸನ್ನು ತೊಗೊಂಡಿದ್ದೀನಿ. ಡೂ ಐ ರೈಟ್ ಅ ಲೆಟರ್. ಡೂ ಐ ರೈಟ್ ಅ ಲೆಟರ್ ಅನ್ನೋದು ಒಂದು ಕ್ವೆಶನ್ ಬೇಸ್ ಸೆಂಟೆನ್ಸ್, ಅಂದರೆ ಇದು ಕ್ವೆಶನ್ನ ಮಾಡುತ್ತೆ. ಡೂ ಐ ರೈಟ್ ಅ ಲೆಟರ್. ಹಾಗಿದ್ರೆ ಇದನ್ನು ಹೇಗೆ ನಾವು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋದು? ಫಸ್ಟ್ ಏನು ಮಾಡ್ತೀವಿ ನಾವು, ಡೂ ಅಥವಾ ಡಸ್ ಬಂದಾಗ ನೋಡಿ ನೆನ್ಪಿಟ್ಕೊಳ್ಳಿ, ನೀವು ಪ್ರೆಸೆಂಟ್ ಟೆನ್ಸಲ್ಲಿ ಡೂ ಅಥವಾ ಡಸ್ ಬಂದಾಗ ನೀವೇನು ಮಾಡ್ಬೋದು, ಈಸ್ ಅಥವಾ ಆರ್ನ ಹೆಲ್ಪನ್ನ ತೊಗೋಬೋದು. ಹೇಗೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಡೂ ಇದೆ, ಡೂ ಅಂತ ಹೇಳಿದ್ರೆ ಇಲ್ಲಿ ನಾವು ಯಾವುದರ ಹೆಲ್ಪ್ ತೊಗೊಬೋದು, ಸಿಂಗ್ಯುಲರ್ ಇದ್ದರೆ ಈಸ್ನ ಹೆಲ್ಪ್ ತೊಗೋತೀವಿ, ಪ್ಲೂರಲ್ ಇದ್ದರೆ ಆರ್ನ ಹೆಲ್ಪ್ ತೊಗೋತೀವಿ. ಡೂ ಐ ಅಂತಿದೆ, ಡೂ ದೇ ಅಂತಿಲ್ಲ. ಡೂ ಐ ರೈಟ್ ಅ ಲೆಟರ್. ಡೂ ಐ ಅಂತಿರೋದ್ರಿಂದ ನಾವೇನು ಮಾಡ್ತೀವಿ, ಈಸ್ ಎ ಲೆಟರ್. ಆಬ್ಜೆಕ್ಟ್ ಪ್ಲೇಸಲ್ಲಿರೋದನ್ನು ನಾವು ಈಸ್ ಪಕ್ಕದಲ್ಲಿ ಬರ್ಕೋತೀವಿ. ಈಸ್ ಎ ಲೆಟರ್, ಮೇನ್ ವರ್ಬ್ ಏನಿದೆ ಅದನ್ನು V3ಗೆ ಹಾಕ್ಕೋತೀವಿ. ರಿಟರ್ನ್ ಬೈ ಮೀ, ಆಮೇಲೆ ಕ್ವೆಶನ್ ಮಾರ್ಕ್ ಹಾಕಬೇಕು. ಈ ರೀತಿ ನಾವೇನು ಮಾಡ್ತೀವಿ, ಇಂಟ್ರೋಗೇಟಿವ್ ಸೆಂಟೆನ್ಸಸ್ನ ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡ್ಕೋತೀವಿ. ಹಾಗಾದರೆ ಈಗ ನೆಗೆಟಿವ್ ಸೆಂಟೆನ್ಸ್ನ ಹೇಗೆ ಚೇಂಜ್ ಮಾಡೋದು ಅನ್ನೋದನ್ನು ನೋಡೋಣ. ನೆಗೆಟಿವ್ ಸೆಂಟೆನ್ಸ್ ಫಾರ್ ಎಕ್ಸಾಂಪಲ್ ಐ ಡು ನಾಟ್. ನೋಡಿ ಇಲ್ಲಿ ನಾಟ್ ಇದೆಯಲ್ಲ, ಇದೇನು ಮಾಡುತ್ತೆ, ನೆಗೆಟಿವ್ ಶೇಡನ್ನು ನಮಗೆ ಕೊಡುತ್ತೆ. ಐ ಡು ನಾಟ್ ರೈಟ್ ಅ ಲೆಟರ್ ಅಂದರೆ ನಾನು ಲೆಟರ್ನ ಬರಿತಾ ಇಲ್ಲ. ಇದು ಒಂದು ನೆಗೆಟಿವ್ ಸೆಂಟೆನ್ಸ್. ಇದನ್ನು ಹೇಗೆ ಚೇಂಜ್ ಮಾಡೋದು? ಇಲ್ಲಿ ಆಬ್ಜೆಕ್ಟ್ ಇರೋದನ್ನು ನಾವೇನು ಮಾಡಬೇಕು, ಸಬ್ಜೆಕ್ಟ್ ಪ್ಲೇಸ್ಗೆ ತೊಗೊಬರಬೇಕು. ಎ ಲೆಟರ್ ಈಸ್ ನಾಟ್, ಅಲ್ಲಿ ನಾಟ್ ಸೇರಿಸ್ಕೋಬೇಕು, ಯಾಕಂದರೆ ಇದು ನೆಗೆಟಿವ್ ಸೆಂಟೆನ್ಸ್. ಹಾಗಾಗಿ ಎ ಲೆಟರ್ ಈಸ್ ನಾಟ್, ಮೇನ್ ವರ್ಬ್ ರಿಟರ್ನ್ ಬೈ ಮೀ. ಎ ಲೆಟರ್ ಈಸ್ ನಾಟ್ ರಿಟರ್ನ್ ಬೈ ಮೀ. ಹೀಗೆ ನಾವು ಒಂದು ನೆಗೆಟಿವ್ ಸೆಂಟೆನ್ಸ್ನ ಆ್ಯಕ್ಟಿವಿಂದ ಪ್ಯಾಸಿವ್ಗೆ ಚೇಂಜ್ ಮಾಡ್ಕೋಬೋದು. ಹಾಗಾದರೆ ನೆಕ್ಸ್ಟ್ ನಮ್ಮದು ಇಂಟರೋಗೇಟಿವ್ ನೆಗೆಟಿವ್, ಅಂದರೆ ಒಂದು ಕ್ವೆಶನ್ನ ಹೇಗೆ ನೆಗೆಟಿವ್ ಆಗಿ ಆ್ಯಕ್ಟಿವಿಂದ ಪ್ಯಾಸಿವ್ಗೆ ಚೇಂಜ್ ಮಾಡಬೇಕು ಅನ್ನೋದನ್ನು ನೋಡೋಣ. ಫಾರ್ ಎನ್ ಎಕ್ಸಾಂಪಲ್, ಡೂ ಐ ನಾಟ್ ರೈಟ್ ಅ ಲೆಟರ್ ಕ್ವೆಶನ್ ಮಾರ್ಕ್. ಡೂ ಐ ನಾಟ್ ರೈಟ್ ಅ ಲೆಟರ್. ಇದನ್ನು ಹೇಗೆ ನಾವು
ಪ್ಯಾಸಿವ್ಗೆ ಚೇಂಜ್ ಮಾಡೋದು ಅನ್ನೋದನ್ನು ನೋಡೋಣ. ಫಸ್ಟ್ ಏನು ಮಾಡಬೇಕು, ಯಾವಾಗಲೇ ಕ್ವೆಶನ್ಸ್ನ ಫ್ರೇಮ್ ಮಾಡಬೇಕಾದ್ರೆ ನಾವು ಈಸ್ ಅಂದರೆ ಒಂದು ವರ್ಬ್, ಆಕ್ಸಿಲರಿ ವರ್ಬ್ನ ಹೆಲ್ಪ್ ತೊಗೋಬೇಕು. ಡೂ ಡಸ್ನ ಬಳಸಬೇಕಾದ್ರೆ ನಾವು ಈಸ್ ಅಥವಾ ಆರ್ನ ಹೆಲ್ಪ್ ತೊಗೋಬೇಕು. ಡೂ ಐ ಅಂತಿರೋದ್ರನ್ನ ಈಸ್ ಹೆಲ್ಪ್ ತೊಗೋತೀವಿ. ಡೂ ದೇ ಅಂತಿದ್ರೆ ನಾವು ಅಲ್ಲಿ ಆರ್ ಹೆಲ್ಪನ್ನ ತೊಗೋಬೇಕು. ಈಗ ನಾವು ಡೂ ಐ ಅಂತಿರೋದ್ರಿಂದ ಈಸ್ ಆಲ್ರೆಡಿ ಆಬ್ಜೆಕ್ಟ್ ಪ್ಲೇಸಲ್ಲಿ ಏನಿದೆ, ಎ ಲೆಟರ್ ಇದೆ, ಅದನ್ನು ನಾವು ಸಬ್ಜೆಕ್ಟ್ ಪ್ಲೇಸ್ಗೆ ತೊಗೊಂಬರೋಣ. ಈಸ್ ಎ ಲೆಟರ್, ಅಲ್ಲಿ ನಾಟ್ ಸೇರಿಸ್ಬೇಕು. ನಾಟ್ ರಿಟನ್, ರೈಟ್ ಇರೋದೇನಾಗುತ್ತೆ ರಿಟನ್ ಆಗುತ್ತೆ. ಬೈ ಮೀ, ಈಸ್ ಅ ಲೆಟರ್ ನಾಟ್ ರಿಟನ್ ಬೈ ಮೀ ಕ್ವೆಶನ್ ಮಾರ್ಕ್, ಇದು ಕರೆಕ್ಟ್ ಫಾರ್ಮ್ಯಾಟ್. ಹಾಗಿದ್ರೆ ನೆಕ್ಸ್ಟ್ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ಗೆ ಹೋಗೋಣ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಒಂದು ಅಫರ್ಮೇಟಿವ್ ಸೆಂಟೆನ್ಸ್ ಅಂದರೆ ಒಂದು ಪಾಸಿಟಿವ್ ಸೆಂಟೆನ್ಸ್ನ ಹೇಗೆ ಆ್ಯಕ್ಟಿವಿಂದ ಪ್ಯಾಸಿವ್ಗೆ ಚೇಂಜ್ ಮಾಡಬೇಕು ಅನ್ನೋದನ್ನು ನೋಡೋಣ. ಎಕ್ಸಾಂಪಲ್, ಐ ಆಮ್ ರೈಟಿಂಗ್ ಎ ಲೆಟರ್. ಐ ಆಮ್ ರೈಟಿಂಗ್ ಅ ಲೆಟರ್. ಇದನ್ನು ಹೇಗೆ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋದು? ಆ ಲೆಟರ್ ಏನಿದೆ ಆಬ್ಜೆಕ್ಟ್ ಪ್ಲೇಸಲ್ಲಿ ಅದನ್ನು ಸಬ್ಜೆಕ್ಟ್ ಪ್ಲೇಸಲ್ಲಿ ಬರ್ಕೋಬೇಕು. ಎ ಲೆಟರ್ ಈಸ್, ಲೆಟರ್ಗೆ ಸೂಟ್ ಆಗುವಂತಹ ವರ್ಬ್ ಯಾವುದು? ಈಸ್. ಲೆಟರ್ಸ್ ಅಂತಿದ್ದರೆ ಅಲ್ಲಿ ನಾವು ಆರನ್ನು ಬಳಸ್ಕೋತಾ ಇದ್ವಿ. ಎ ಲೆಟರ್ ಈಸ್. ಸೊ ಯಾವಾಗಲೂ ಕಂಟಿನ್ಯೂಯಸ್ ಅಂದರೆ ಕಂಟಿನ್ಯೂಯಸ್ ಟೆನ್ಸ್ ಇದ್ದಾಗ ನಾನು ಏನಂತ ಹೇಳಿದ್ದೀನಿ, ಬೀಯಿಂಗ್ನ ಬಳಸ್ಕೋಬೇಕು ಅಂತ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ರೂಲ್ಸ್ ಪ್ರಕಾರ ಹೇಳ್ಕೊಟ್ಟಿದ್ದೀನಿ. ಈಗ ಅದನ್ನು ನಾವು ಬಳಸ್ಕೊಳ್ಳೋಣ. ಎ ಲೆಟರ್ ಈಸ್ ಬೀಯಿಂಗ್. ಸೊ ರೈಟಿಂಗ್ ಇರೋದೇನಾಗುತ್ತೆ, ಆ್ಯಸ್ ಯೂಶುವಲ್ V3ಗೆ ಚೇಂಜ್ ಆಗುತ್ತೆ. ಅದು ಯಾವುದೇ ಫಾರ್ಮಲ್ಲಿರಲಿ, ಯಾವುದೇ ಟೆನ್ಸಲ್ಲಿರಲಿ, ನಾವು ವರ್ಬನ್ನ V3ಯಲ್ಲೇ ಬರ್ಕೋಬೇಕು. ಸೊ ಎ ಲೆಟರ್ ಈಸ್ ಬೀಯಿಂಗ್. ರೈಟಿಂಗ್ ಇರೋದೇನಾಯ್ತು ಇಲ್ಲಿ, ರಿಟನ್ ಆಯಿತು. ರಿಟನ್ ಬೈ ಮೀ. ಹೀಗೆ ಒಂದು ಅಫರ್ಮೇಟಿವ್ ಸೆಂಟೆನ್ಸ್ನ ಚೇಂಜ್ ಮಾಡುವಂಥದ್ದು. ಹಾಗೆ ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇಂಟ್ರೋಗೇಟಿವ್ ಸೆಂಟೆನ್ಸ್ನ ಹೇಗೆ ಆ್ಯಕ್ಟಿವಿಂದ ಪ್ಯಾಸಿವ್ಗೆ ಚೇಂಜ್ ಮಾಡೋದು ಅಂತ ನೋಡೋಣ. ಫಾರ್ ಆನ್ ಎಕ್ಸಾಂಪಲ್, ಆಮ್ ಐ ರೈಟಿಂಗ್ ಅ ಲೆಟರ್ ಕ್ವೆಶನ್ ಮಾರ್ಕ್. ಇದನ್ನು ಹೇಗೆ ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋದು? ಜಸ್ಟ್ ವೆರಿ ಈಸಿ. ಎ ಲೆಟರ್ ಅಂತೇನಿದೆ ಆಬ್ಜೆಕ್ಟ್ ಪ್ಲೇಸಲ್ಲಿ ಅದನ್ನು ಬರ್ಕೊಳ್ಳಿ. ಅದ್ರ ಮುಂದೆ ಸೂಟ್ ಆಗುವಂತಹ ವರ್ಬನ್ನ ಹಾಕ್ಕೊಳ್ಳಿ. ಯಾವಾಗಲೂ ಕ್ವೆಶನ್ ಮಾಡಬೇಕಾದ್ರೆ ವರ್ಬ್ ಏನಾಗುತ್ತೆ ಫಸ್ಟ್ ಬರೋದ್ರಿಂದ ಎ ಲೆಟರ್ಗೆ ಸೂಟ್ ಆಗುವಂತಹ ವರ್ಬ್ ಯಾವುದು? ಆಕ್ಸಿಲರಿ ವರ್ಬ್ ಅಂತ ಹೇಳಿದ್ರೆ ಈಸ್ ಮತ್ತು ಆರಲ್ಲಿ, ದಟ್ ಈಸ್ ಈಸ್. ಈಸ್ ಅ ಲೆಟರ್. ಕಂಟಿನ್ಯೂಸ್ ಟೆನ್ಸ್ ಇರೋದ್ರಿಂದ ಬೀಯಿಂಗ್ನ ಸೇರಿಸ್ಕೋಬೇಕು. ಈಸ್ ಅ ಲೆಟರ್ ಬೀಯಿಂಗ್. ರೈಟಿಂಗ್ ಇರೋದು ಅದೇನಾಗುತ್ತೆ V3ಗೆ ಆಗುತ್ತೆ. ಸೊ ರೈಟಿಂಗ್ ಇರೋದು ರಿಟನ್ ಆಗುತ್ತೆ. ಈಸ್ ಅ ಲೆಟರ್ ಬೀಯಿಂಗ್ ರಿಟನ್ ಬೈ ಮೀ ಕ್ವೆಶನ್ ಮಾರ್ಕ್. ಹೀಗೆ ನೆಗೆಟಿವ್ ಸೆಂಟೆನ್ಸ್ನ ಹೇಗೆ ಆ್ಯಕ್ಟಿವ್ ಮತ್ತು ಪ್ಯಾಸಿವ್ಗೆ ಚೇಂಜ್ ಮಾಡೋದು ಅಂತ ನೋಡೋಣ. ಫಾರ್ ಆನ್ ಎಕ್ಸಾಂಪಲ್, ಐ ಆಮ್ ನಾಟ್ ರೈಟಿಂಗ್ ಅ ಲೆಟರ್. ಐ ಆಮ್ ನಾಟ್ ರೈಟಿಂಗ್ ಅ ಲೆಟರ್. ಇಲ್ಲಿ ನಾಟ್ ಅನ್ನೋ ವರ್ಡ್ ಇದೆ, ಸೊ ಇದೇನಾಗಿದೆ ನೆಗೆಟಿವ್ ಆಗಿದೆ. ಇದನ್ನು ಹೇಗೆ ಚೇಂಜ್ ಮಾಡೋದು? ಎ ಲೆಟರ್ ಆಬ್ಜೆಕ್ಟ್ ಪ್ಲೇಸಲ್ಲಿರುವಂಥ ಲೆಟರ್ನ ಸಬ್ಜೆಕ್ಟ್ ಪ್ಲೇಸ್ಗೆ ತೊಗೊಂಬನ್ನಿ. ಎ ಲೆಟರ್ ಈಸ್ ನಾಟ್ ಬೀಯಿಂಗ್. ಕಂಟಿನ್ಯೂಸ್ ಟೆನ್ಸ್ ಇರೋದ್ರಿಂದ ನಾಟ್ ಜೊತೆಲಿ ಬೀಯಿಂಗ್ನ ಸೇರಿಸ್ಕೋತೀವಿ. ಎ ಲೆಟರ್ ಈಸ್ ನಾಟ್ ಬೀಯಿಂಗ್ ರಿಟನ್ ಬೈ ಮೀ. ವೆರಿ ಸಿಂಪಲ್ ಅಲ್ವಾ? ಹಾಗಾದರೆ ಈಗ ನೆಕ್ಸ್ಟ್ ನಾವು ಇಂಟ್ರೋಗೇಟಿವ್ ನೆಗೆಟಿವ್ ಸೆಂಟೆನ್ಸ್ನ ಹೇಗೆ ಆ್ಯಕ್ಟಿವ್ ಇದನ್ನ ಪ್ಯಾಸಿವ್ಗೆ ಚೇಂಜ್ ಮಾಡೋದು ಅನ್ನೋದನ್ನು ನೋಡೋಣ. ಆಮ್ ಐ ನಾಟ್ ರೈಟಿಂಗ್ ಅ ಲೆಟರ್ ಕ್ವೆಶನ್ ಮಾರ್ಕ್. ಆಮ್ ಐ ನಾಟ್ ಅಂತಿದೆ ಇಲ್ಲಿ. ಇಲ್ಲಿ ಕ್ವೆಶನ್ನು ಇದೆ, ಜೊತೆಗೆ ಇದು ನೆಗೆಟಿವ್ ಸೆಂಟೆನ್ಸ್ ಕೂಡ. ಆಮ್ ಐ ನಾಟ್ ರೈಟಿಂಗ್ ಅ ಲೆಟರ್. ಅದನ್ನು ಹೇಗೆ ಚೇಂಜ್ ಮಾಡೋದು? ಆಬ್ಜೆಕ್ಟ್ನ ಫಸ್ಟ್ ಫೈಂಡ್ ಔಟ್ ಮಾಡಿ. ಎ ಲೆಟರ್ ಅಂತೇನಿದೆ ಅದು ಆಬ್ಜೆಕ್ಟು ಫಸ್ಟ್ ಬರ್ಕೊಳ್ಳಿ. ಅದ್ರ ಮುಂದೆ ನೀವು ಕ್ವೆಶನ್ ಮಾಡುವಾಗ ನಾನು ಹೇಳಿದೆ ಆಲ್ರೆಡಿ, ಸೊ ವರ್ಬು ಫಸ್ಟಲ್ಲಿ ಬರಬೇಕು. ಈಸ್ನ ಬರ್ಕೊಳ್ಳಿ. ಈಸ್ ಅ ಲೆಟರ್. ಲೆಟರ್ಸ್ ಅಂತಿದ್ರೆ ಏನು ಬರ್ಕೋತಿದ್ವಿ? ಆರನ್ನ ಬರ್ಕೋತಿದ್ವಿ. ಆರ್ ಲೆಟರ್ಸ್ ಅಂತ ಬರ್ಕೋತಿದ್ವಿ. ಈಗ ಒಂದೇ ಲೆಟರ್ ಇರೋದ್ರಿಂದ ಸೊ ಈಸ್ ಅ ಲೆಟರ್ ನಾಟ್ ಬೀಯಿಂಗ್ ರಿಟನ್ ಬೈ ಮೀ. ಸೊ ಕಂಟಿನ್ಯೂಸ್ ಇರೋದ್ರಿಂದ ಬೀಯಿಂಗ್ ಯೂಸ್ ಮಾಡಿದ್ದೀವಿ. ಈಸ್ ಅ ಲೆಟರ್ ನಾಟ್ ಬೀಯಿಂಗ್ ರಿಟನ್ ಬೈ ಮೀ ಈಸ್ ಅ ಕರೆಕ್ಟ್ ವರ್ಷನ್. ನೆಕ್ಸ್ಟ್ ಅದಾದ್ಮೇಲಿಂದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗೆ ಬರೋಣ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಒಂದು ಅಫರ್ಮೇಟಿವ್ ಸೆಂಟೆನ್ಸ್ನ ಹೇಗೆ ಆ್ಯಕ್ಟಿವಿಂದ ಪ್ಯಾಸಿವ್ಗೆ ಚೇಂಜ್ ಮಾಡೋದು ಅಂತ ನೋಡೋಣ. ಎಕ್ಸಾಂಪಲ್, ಐ ಹ್ಯಾವ್ ರಿಟನ್ ಎ ಲೆಟರ್. ಐ ಹ್ಯಾವ್ ರಿಟನ್ ಎ ಲೆಟರ್. ಇದನ್ನು ಹೇಗೆ ನಾವು ಪ್ಯಾಸಿವ್ಗೆ ಚೇಂಜ್ ಮಾಡೋದು? ಫಸ್ಟ್ ನಾವೇನು ಮಾಡಬೇಕು? ಆಬ್ಜೆಕ್ಟ್ನ ಫೈಂಡ್ ಔಟ್ ಮಾಡಬೇಕು, ಸಬ್ಜೆಕ್ಟ್ ಪ್ಲೇಸಲ್ಲಿ ಇಟ್ಕೋಬೇಕು. ಎ ಲೆಟರ್. ನೋಡಿ, ಎ ಲೆಟರ್ಗೆ ಸೂಟ್ ಆಗುವಂತಹ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಎ ಲೆಟರ್ಗೆ ಸೂಟ್ ಆಗುವಂತಹ ಆಕ್ಸಿಲರಿ ವರ್ಬ್ ಹ್ಯಾಸ್ ಮತ್ತು ಹ್ಯಾವಲ್ಲಿ ಯಾವುದಪ್ಪ ಅಂತ ಹೇಳಿದ್ರೆ, ಎ ಲೆಟರ್ ಅಂತಿರೋದ್ರಿಂದ ಅದು ಥಿಂಗ್ ಆಗಿರೋದ್ರಿಂದ ನಾವು ಇಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಲ್ಲಿ ನಾವು ಹ್ಯಾಸನ್ನ ಬರ್ಕೋತೀವಿ. ಎ ಲೆಟರ್ ಹ್ಯಾಸ್
ಬೀನ್. ನೋಡಿ ಇಲ್ಲಿ ಇದು ಪರ್ಫೆಕ್ಟ್ ಟೆನ್ಸಲ್ಲಿ ಇರೋದ್ರಿಂದ ಬೀನನ್ನು ಯೂಸ್ ಮಾಡಲೇಬೇಕು ಕಂಪಲ್ಸರಿ. ಎ ಲೆಟರ್ ಹ್ಯಾಸ್ ಬೀನ್ ರಿಟನ್ ಬೈ ಮೀ, ಹೀಗೆ ಚೇಂಜ್ ಮಾಡುವಂಥದ್ದು. ಹಾಗೆ ಇಂಟ್ರಾಗೇಟಿವ್ ಸೆಂಟೆನ್ಸ್ಗೆ ಬಂದಾಗ ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ, ಪ್ರೆಸೆಂಟ್ ಪರ್ಫೆಕ್ಟ್ ಬಗ್ಗೆ ಮಾತಾಡ್ತಿದ್ದೀವಿ, ನೆನಪಲ್ಲಿರಲಿ. ಸೊ ಇಂಟ್ರಾಗೇಟಿವ್ ಸೆಂಟೆನ್ಸ್ಗೆ ಬಂದಾಗ ಹ್ಯಾವ್ ಬರುತ್ತೆ ಫಸ್ಟಲ್ಲಿ. ಹ್ಯಾವ್ ಐ ರಿಟನ್ ಎ ಲೆಟರ್ ಕ್ವೆಶನ್ ಮಾರ್ಕ್. ಹ್ಯಾವ್ ಐ ರಿಟನ್ ಎ ಲೆಟರ್, ಇದನ್ನು ಹೇಗೆ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋದಪ್ಪ ಅಂದರೆ, ಫಸ್ಟು ಎ ಲೆಟರ್ ಅಂದರೆ ಅಬ್ಜೆಕ್ಟ್ ಏನಿದೆ ಅದನ್ನು ಫೈಂಡ್ ಔಟ್ ಮಾಡಿ. ನಾನು ಕ್ವೆಶನ್ ಮಾರ್ಕ್ ಮಾಡುವಾಗ ಅಂದರೆ ಕ್ವೆಶನ್ ಫ್ರೇಮ್ ಮಾಡುವಾಗ ನಾನು ಏನು ಮಾಡಬೇಕು ಅಂತ ಹೇಳಿದ್ದೀನಿ, ಆಕ್ಸಿಲರಿ ವರ್ಬು ಫಸ್ಟಲ್ಲಿ ಬರಬೇಕು ಅಂತ ಹೇಳಿದ್ದೀನಿ. ಈಗ ಆಬ್ಜೆಕ್ಟ್ ಏನಿದೆ ಎ ಲೆಟರ್ ಅಂತಿದೆ, ಅದಕ್ಕೆ ಸೂಟ್ ಆಗುವಂತಹ ವರ್ಬ್ ಯಾವುದು, ಹ್ಯಾಸ್. ಹ್ಯಾವಲ್ಲಿ ಹ್ಯಾಸ್ ಅ ಲೆಟರ್ ಬೀನ್. ನೋಡಿ ಪರ್ಫೆಕ್ಟ್ ಇರೋದ್ರಿಂದ ನಾವು ಬೀನನ್ನು ಯೂಸ್ ಮಾಡಲೇಬೇಕು. ಹ್ಯಾಸ್ ಅ ಲೆಟರ್ ಬೀನ್ ರಿಟನ್ ಬೈ ಮೀ ಕ್ವೆಶನ್ ಮಾರ್ಕ್. ವೆರಿ ಸಿಂಪಲ್ ಅಲ್ವಾ. ನೆಕ್ಸ್ಟ್ ಅದಾದಮೇಲೆ ನೆಗೆಟಿವ್ ಸೆಂಟೆನ್ಸಸ್ನ ಹೇಗೆ ಆ್ಯಕ್ಟಿವಿಂದ ಪ್ಯಾಸಿವ್ಗೆ ಚೇಂಜ್ ಮಾಡೋದು. ಎಕ್ಸಾಂಪಲ್, ಐ ಹ್ಯಾವ್ ನಾಟ್ ರಿಟನ್ ಎ ಲೆಟರ್. ಸೊ ಇಲ್ಲಿ ನೀವೇನು ಮಾಡಬೇಕು, ಆಬ್ಜೆಕ್ಟ್ನ ಫೈಂಡ್ ಔಟ್ ಮಾಡಬೇಕು. ಎ ಲೆಟರ್. ಸೊ ಎ ಲೆಟರ್ ಆದಮೇಲೆ ಹ್ಯಾಸ್ ಮತ್ತು ಹ್ಯಾವಲ್ಲಿ ಯಾವುದು ಸೂಟ್ ಆಗುತ್ತೆ, ಹ್ಯಾಸ್ ಸೂಟ್ ಆಗುತ್ತೆ. ಎ ಲೆಟರ್ ಹ್ಯಾಸ್ ನಾಟ್, ಇಲ್ಲಿ ನಾಟ್ ಸೇರಿಸ್ಕೋಬೇಕು ನೆಗೆಟಿವ್ ಆಗಿರೋದ್ರಿಂದ. ನಾಟ್ ಬೀನ್ ರಿಟನ್ ಬೈ ಮೀ. ವೆರಿ ಸಿಂಪಲ್. ಅದಾದಮೇಲೆ ನೆಕ್ಸ್ಟು ಲಾಸ್ಟ್ ಒನ್ ಇಂಟ್ರಾಗೇಟಿವ್ ನೆಗೆಟಿವ್ ಹೇಗೆ ಮಾಡೋದು ಅಂತ ನೋಡೋಣ. ಇಂಟ್ರಾಗೇಟಿವ್ ಅಂದ್ರೇನು, ಕ್ವೆಶನ್. ನೆಗೆಟಿವ್ ಅಂದ್ರೇನು, ನೆಗೆಟಿವ್ ಶೇಡ್. ಈಗ ಅದರದ್ದು ಸೆಂಟೆನ್ಸ್ ನೋಡೋದಾದರೆ, ಹ್ಯಾವ್ ಐ ನಾಟ್ ರಿಟನ್ ಅ ಲೆಟರ್ ಕ್ವೆಶನ್ ಮಾರ್ಕ್. ಹ್ಯಾವ್ ಐ ನಾಟ್ ರಿಟರ್ನ್ ಅ ಲೆಟರ್ ಅನ್ನೋದು ಕ್ವೆಶನ್. ಇದನ್ನು ನಾವೇನು ಮಾಡಬೇಕು, ಆ್ಯಕ್ಟಿವಿಂದ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕು. ಹೇಗೆ ಚೇಂಜ್ ಮಾಡೋದು, ಫಸ್ಟ್ ನಾವೇನು ಮಾಡಬೇಕು, ಇದು ಕ್ವೆಶನ್ ಆಗಿರೋದ್ರಿಂದ ಆ್ಯಸ್ ಇಟ್ ಈಸ್ ಕ್ವೆಶನ್ ವರ್ಡ್ ಅಥವಾ ಆಕ್ಸಿಲರಿ ವರ್ಬ್ ಏನು ಕೊಟ್ಟಿದ್ದಾರೆ ಅದನ್ನು ತೊಗೋಬೇಕು. ಹ್ಯಾವ್ ಅನ್ನೋದನ್ನು ತೊಗೋಬೇಕು. ಅದಾದಮೇಲೆ ಆಬ್ಜೆಕ್ಟಿವ್ ನೌನ್ ಏನಿದೆ, ಆಬ್ಜೆಕ್ಟ್ ಪ್ಲೇಸಲ್ಲಿರುವಂತಹ ಸಬ್ಜೆಕ್ಟ್ನ ಅದನ್ನು ತೊಗೊಂಬಂದ್ಬಿಟ್ಟು ನಾವೇನು ಮಾಡಬೇಕು, ಸಬ್ಜೆಕ್ಟ್ ಪ್ಲೇಸ್ಗೆ ಹಾಕ್ಕೋಬೇಕು. ಹ್ಯಾವ್ ಎ ಲೆಟರ್ ನಾಟ್ ಅನ್ನೋದನ್ನು ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಬಿಕಾಸ್ ಇದು ನೆಗೆಟಿವ್ ಮೀನಿಂಗ್ ಕೊಡೋದು ಸೆಂಟೆನ್ಸ್ ಆಗಿರೋದ್ರಿಂದ ನೆಗೆಟಿವನ್ನು ಬರ್ಕೋಬೇಕು. ಹ್ಯಾವ್ ಅ ಲೆಟರ್ ನಾಟ್ ಬೀನ್. ಸೊ ಇಲ್ಲಿ ವರ್ಡಲ್ಲಿ ಏನಿದೆ ಆ್ಯಕ್ಟಿವ್ ವಾಯ್ಸಲ್ಲಿ, ಸೊ ರಿಟರ್ನ್ ಇರೋದ್ರಿಂದ ನಾವಿಲ್ಲಿ ನಾಟ್ ಬೀನ್ ರಿಟರ್ನ್ ಬೈ ಮೀ. ಸೊ ಐ ಇರೋದೇನಾಯಿತು, ಮೀ ಆಯಿತು. ಸೊ ದಿಸ್ ಈಸ್ ದ ಪ್ರಾಪರ್ ಸೆಂಟೆನ್ಸ್. ಹ್ಯಾವ್ ಅ ಲೆಟರ್ ನಾಟ್ ಬೀನ್ ರಿಟರ್ನ್ ಬೈ ಮೀ. ಈಗ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಹೇಗೆ ಚೇಂಜ್ ಮಾಡಿದ್ವಿ ಅನ್ನೋ ರೂಲ್ಸ್ ಎಲ್ಲ ನೀವು ತಿಳ್ಕೊಂಡ್ರಿ ಅಲ್ವಾ. ಈಗ ಪಾಸ್ಟ್ ಸಿಂಪಲ್ ಟೆನ್ಸನ್ನು ನಾನು ಹಾಗೆ ಚೇಂಜ್ ಮಾಡ್ಕೊಳ್ತಾ ಹೋಗ್ತೀನಿ, ನೀವು ಅದೇ ರೀತಿ ಪ್ರಾಕ್ಟೀಸನ್ನು ಮಾಡಿ. ಸೊ ಒಂದು ಅಫರ್ಮೇಟಿವ್ ಸೆಂಟೆನ್ಸ್ನ ತೊಗೊಂಡಾಗ ಐ ರೋಟ್ ಅ ಲೆಟರ್ ಅಂತ ಇರುತ್ತೆ. ಐ ರೋಟ್ ಅ ಲೆಟರ್ನ ಹೇಗೆ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋದು, ಎ ಲೆಟರ್ ಏನಿದೆ ಆಬ್ಜೆಕ್ಟು ಅದನ್ನು ಫಸ್ಟ್ ಬರ್ಕೋಬೇಕು ಸಬ್ಜೆಕ್ಟ್ ಪ್ಲೇಸಲ್ಲಿ. ಎ ಲೆಟರ್ ವಾಸ್, ಯಾಕಂದರೆ ಇದು ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ನಾವು ವಾಸ್ ಹಾಕೋತಾ ಇದ್ದೀವಿ, ಇಲ್ಲಿ ಈಸ್ ಹಾಕೋತಾ ಇಲ್ಲ ಯಾಕಂದರೆ ಇದು ಪಾಸ್ಟ್ ಟೆನ್ಸು. ಎ ಲೆಟರ್ ವಾಸ್ V3ಗೆ ಹಾಕ್ಕೋಬೇಕು ವರ್ಬ್ನ, ರಿಟನ್ ಬೈ ಮೀ. ಎ ಲೆಟರ್ ವಾಸ್ ರಿಟನ್ ಬೈ ಮೀ. ಹಾಗೆ ಇಂಟರೋಗೇಟಿವ್ ಸೆಂಟೆನ್ಸ್ನ ತೊಗೊಂಡಾಗ ಒಂದು ಸೆಂಟೆನ್ಸ್ನ ತೊಗೊಳ್ಳಿ. ಡಿಡ್ ಐ ರೈಟ್ ಅ ಲೆಟರ್ ಕ್ವೆಶನ್ ಮಾರ್ಕ್. ಡಿಡ್ ಐ ರೈಟ್ ಅ ಲೆಟರ್ ಅಂತ ಇದೆ. ಅದನ್ನು ಹೇಗೆ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋದು, ಫಸ್ಟ್ ನಾವೇನು ಮಾಡಬೇಕು, ಕ್ವೆಶನ್ನ ಯಾವಾಗಲೂ ಚೇಂಜ್ ಮಾಡಬೇಕಾದ್ರೆ ಅಲ್ಲಿ ನಾವೇನು ಮಾಡಬೇಕು, ಫಸ್ಟು ಆಕ್ಸಿಲರಿ ವರ್ಬ್ನ ಫಸ್ಟು ಬರ್ಕೋಬೇಕು. ಅದಕ್ಕಿಂತ ಮುಂಚೆ ಆಬ್ಜೆಕ್ಟ್ ಯಾವುದು ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ಎ ಲೆಟರ್ ಅನ್ನೋದು ಆಬ್ಜೆಕ್ಟ್ ಅಲ್ವಾ, ಸೊ ಅದನ್ನು ನಾವೇನು ಮಾಡಬೇಕು, ಸಬ್ಜೆಕ್ಟ್ ಪ್ಲೇಸಲ್ಲಿ ಬರ್ಕೊಂಡ್ರೆ ಅದಕ್ಕೆ ಸೂಟ್ ಆಗುವಂತಹ ಆಕ್ಸಿಲರಿ ವರ್ಬ್ ಏನಿದೆ ಪಾಸ್ಟ್ ಟೆನ್ಸ್ನ ಆಕ್ಸಿಲರಿ ವರ್ಬ್ ವಾಸ್ನ ಫಸ್ಟ್ ಬರ್ಕೋಬೇಕು. ವಾಸ್ ಎ ಲೆಟರ್ ರಿಟನ್ ಬೈ ಮೀ ಕ್ವೆಶನ್ ಮಾರ್ಕ್. ವಾಸ್ ಅ ಲೆಟರ್ ರಿಟನ್ ಬೈ ಮೀ ಇಸ್ ಅ ಪ್ರಾಪರ್ ಸೆಂಟೆನ್ಸ್. ಅದಾದಮೇಲೆ ಇದನ್ನು ನೆಗೆಟಿವ್ ಸೆಂಟೆನ್ಸ್ ಆಗಿ ಚೇಂಜ್ ಮಾಡೋದಾದರೆ ಹೇಗೆ ಅಂತ ನೋಡೋಣ. ಐ ಡಿಡ್ ನಾಟ್ ರೈಟ್ ಅ ಲೆಟರ್ ಅಂತ ಒಂದು ಸೆಂಟೆನ್ಸ್ ಇದೆ. ಐ ಡಿಡ್ ನಾಟ್ ರೈಟ್ ಅ ಲೆಟರ್ ಅಂತ. ಅದನ್ನು ಹೇಗೆ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋದು, ಫಸ್ಟ್ ನಾವೇನು ಮಾಡಬೇಕು, ಆಬ್ಜೆಕ್ಟ್ನ ಫೈಂಡ್ ಔಟ್ ಮಾಡಬೇಕು. ಎ ಲೆಟರ್ ಅನ್ನೋದು ಆಬ್ಜೆಕ್ಟು, ಅದಕ್ಕೆ ಸೂಟ್ ಆಗುವಂತಹ ಆಕ್ಸಿಲರಿ ವರ್ಬು ಪಾಸ್ಟ್ ಟೆನ್ಸಲ್ಲಿ ವಾಸ್. ಎ ಲೆಟರ್ ವಾಸ್ ನಾಟ್ ರಿಟನ್ ಬೈ ಮೀ ಇಸ್ ಅ ಪ್ರಾಪರ್ ಸೆಂಟೆನ್ಸ್. ಹಾಗೆ ಇಂಟರೋಗೇಟಿವ್ ನೆಗೆಟಿವ್ನ ಹೇಗೆ ಮಾಡೋದು ಅಂತ ನೋಡೋದಾದರೆ ಒಂದು ಸೆಂಟೆನ್ಸ್ ತೊಗೊಳ್ಳಿ. ಡಿಡ್ ಐ ನಾಟ್ ರೈಟ್ ಅ ಲೆಟರ್. ಡಿಡ್ ಐ ನಾಟ್ ರೈಟ್ ಅ ಲೆಟರ್ ಕ್ವೆಶನ್ ಮಾರ್ಕ್. ಅದನ್ನು ಹೇಗೆ ಚೇಂಜ್ ಮಾಡೋದು, ಫಸ್ಟ್ ನಾವೇನು ಮಾಡಬೇಕು, ಆಕ್ಸಿಲರಿ ವರ್ಬ್, ಸುಟ್ಟಬಲ್ ಆಕ್ಸಿಲರಿ ವರ್ಬ್. ಎ ಲೆಟರ್ಗೆ ಸುಟ್ಟಬಲ್ ಆಕ್ಸಿಲರಿ ವರ್ಬ್ ಯಾವುದು, ವಾಸ್. ವಾಸ್ ಅ ಲೆಟರ್ ನಾಟ್ ರಿಟನ್ ಬೈ
ಮೀ ಕ್ವೆಶನ್ ಮಾರ್ಕ್. ದಿಸ್ ಇಸ್ ದ ಪ್ರಾಪರ್ ಸೆಂಟೆನ್ಸ್. ಹಾಗೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ತಗೊಂಡು ಈಗ ಚೇಂಜ್ ಮಾಡೋಣ. ಅಫರ್ಮೇಟಿವ್ ಸೆಂಟೆನ್ಸ್ ಫಸ್ಟ್. ಐ ವಾಸ್ ರೈಟಿಂಗ್ ಅ ಲೆಟರ್. ಐ ವಾಸ್ ರೈಟಿಂಗ್ ಎ ಲೆಟರ್. ಹೇಗೆ ಚೇಂಜ್ ಮಾಡ್ಬೋದು? ಎ ಲೆಟರ್ ವಾಸ್ ಕಂಟಿನ್ಯೂಸ್ ಇರೋದನ್ನ ಬೀಯಿಂಗ್ ಅಂತ ಸೇರಿಸ್ಕೋಬೇಕು. ಎ ಲೆಟರ್ ವಾಸ್ ಬೀಯಿಂಗ್ ರಿಟನ್ ಬೈ ಮೀ. ಇದು ಪ್ರೆಸೆಂಟ್ ಟೆನ್ಸ್ಗೂ ಮತ್ತು ಪಾಸ್ಟ್ ಟೆನ್ಸ್ಗೂ ಏನಪ್ಪ ಚೇಂಜ್ ಅಂದರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನಿದೆ ಅದನ್ನು ಮಾತ್ರ ನಾವು ಚೇಂಜ್ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ಹಾಗೆ ಇಂಟ್ರೋಗೇಟಿವ್ ಸೆಂಟೆನ್ಸ್ನ ತೊಗೊಂಡಾಗ ವಾಸ್ ಐ ರೈಟಿಂಗ್ ಅ ಲೆಟರ್ ಅಂತ ಇದೆ ಕ್ವೆಶನ್ ಮಾರ್ಕ್. ವಾಸ್ ಐ ರೈಟಿಂಗ್ ಅ ಲೆಟರ್. ಅದನ್ನು ಹೇಗೆ ಚೇಂಜ್ ಮಾಡೋದು? ವಾಸ್ ಅ ಲೆಟರ್ ಬೀಯಿಂಗ್ ರಿಟನ್ ಬೈ ಮೀ. ವಾಸ್ ಅ ಲೆಟರ್ ಬೀಯಿಂಗ್ ರಿಟನ್ ಬೈ ಮೀ ಇಸ್ ದ ಕರೆಕ್ಟ್ ಪ್ರಾಪರ್ ಸೆಂಟೆನ್ಸ್. ಹಾಗೆ ನೆಗೆಟಿವ್ ಸೆಂಟೆನ್ಸ್ಗೆ ಬಂದಾಗ ಐ ವಾಸ್ ನಾಟ್ ರೈಟಿಂಗ್ ಅ ಲೆಟರ್. ಐ ವಾಸ್ ನಾಟ್ ರೈಟಿಂಗ್ ಅ ಲೆಟರ್. ಹೇಗೆ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋದು? ಎ ಲೆಟರ್ ವಾಸ್ ನಾಟ್ ಬೀಯಿಂಗ್ ರಿಟನ್ ಬೈ ಮೀ. ಎ ಲೆಟರ್ ವಾಸ್ ನಾಟ್ ಬೀಯಿಂಗ್ ರಿಟನ್ ಬೈ ಮೀ. ಹಾಗೆ ಇಂಟರೋಗೇಟಿವ್ ನೆಗೆಟಿವ್ಗೆ ಬಂದಾಗ ವಾಸ್ ಐ ನಾಟ್ ರೈಟಿಂಗ್ ಎ ಲೆಟರ್ ಕ್ವೆಶನ್ ಮಾರ್ಕ್. ವಾಸ್ ಐ ನಾಟ್ ರೈಟಿಂಗ್ ಎ ಲೆಟರ್. ಅದನ್ನು ಹೇಗೆ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋದು? ವಾಸ್ ಎ ಲೆಟರ್ ನಾಟ್ ಬೀಯಿಂಗ್ ರಿಟನ್ ಬೈ ಮೀ. ವಾಸ್ ಅ ಲೆಟರ್ ನಾಟ್ ಬೀಯಿಂಗ್ ರಿಟನ್ ಬೈ ಮೀ ಕ್ವೆಶನ್ ಮಾರ್ಕ್. ನೆಕ್ಸ್ಟ್ ಈಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಇದರ ಅಫರ್ಮೇಟಿವ್ ಸೆಂಟೆನ್ಸ್ನ ಹೇಗೆ ಆ್ಯಕ್ಟಿವಿಂದ ಪ್ಯಾಸಿವ್ಗೆ ಚೇಂಜ್ ಮಾಡೋದು ಅಂತ ನೋಡೋಣ. ಐ ಹ್ಯಾಡ್ ರಿಟನ್ ಎ ಲೆಟರ್. ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಇದೆ. ಇದು ಒಂದು ಅಫರ್ಮೇಟಿವ್ ಸೆಂಟೆನ್ಸ್ ಅಂದರೆ ಒಂದು ಪಾಸಿಟಿವ್ ಸೆಂಟೆನ್ಸ್. ಅದನ್ನು ಹೇಗೆ ಚೇಂಜ್ ಮಾಡೋದು? ಫಸ್ಟ್ ಆಬ್ಜೆಕ್ಟ್ನ ಫೈಂಡ್ ಔಟ್ ಮಾಡಿ. ಎ ಲೆಟರ್ ಹ್ಯಾಡ್ ಅನ್ನೋದನ್ನು ಆ್ಯಸ್ ಇಟ್ ಈಸ್ ಹಾಗೆ ತೊಗೊಳ್ಳಿ, ಪರ್ಫೆಕ್ಟ್ ಟೆನ್ಸನ್ನು ಐಡೆಂಟಿಫೈ ಮಾಡೋ ರೀತಿ. ಎ ಲೆಟರ್ ಹ್ಯಾಡ್ ಬೀನನ್ನು ಸೇರಿಸ್ಕೋಬೇಕು. ಬೀನ್ ರಿಟನ್ ಬೈ ಮೀ. ಎ ಲೆಟರ್ ಹ್ಯಾಡ್ ಬೀನ್ ರಿಟನ್ ಬೈ ಮೀ ಈಸ್ ಅ ಪ್ರಾಪರ್ ಸೆಂಟೆನ್ಸ್. ಹಾಗೆ ಇಂಟರೋಗೇಟಿವ್ ಸೆಂಟೆನ್ಸ್ನ ತೊಗೊಂಡಾಗ ಹ್ಯಾಡ್ ಐ ರಿಟನ್ ಎ ಲೆಟರ್ ಕ್ವೆಶನ್ ಮಾರ್ಕ್ ಈ ರೀತಿ ಬರುತ್ತೆ. ಹ್ಯಾಡ್ ಐ ರಿಟನ್ ಎ ಲೆಟರ್ ಅಂತ. ಅದನ್ನು ಹೇಗೆ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋದು? ಹ್ಯಾಡ್ ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಹ್ಯಾಡ್ ಎ ಲೆಟರ್ ಬೀನ್ ರಿಟನ್ ಬೈ ಮೀ ಕ್ವೆಶನ್ ಮಾರ್ಕ್. ಹ್ಯಾಡ್ ಅ ಲೆಟರ್ ಬೀನ್ ರಿಟನ್ ಬೈ ಮೀ ಆಗಿ ಬದಲಾಗುತ್ತೆ. ಹಾಗೆ ನೆಗೆಟಿವ್ ಸೆಂಟೆನ್ಸ್ನ ತೊಗೊಂಡ್ರೆ ಐ ಹ್ಯಾಡ್ ನಾಟ್ ರಿಟನ್ ಎ ಲೆಟರ್ ಅಂತ ಬರುತ್ತೆ. ಐ ಹ್ಯಾಡ್ ನಾಟ್ ರಿಟನ್ ಎ ಲೆಟರ್ ಅಂತ. ಅದನ್ನು ಹೇಗೆ ಚೇಂಜ್ ಮಾಡೋದು ಪ್ಯಾಸಿವ್ಗೆ? ಎ ಲೆಟರ್ ಹ್ಯಾಡ್ ನಾಟ್ ಬೀನ್ ರಿಟನ್ ಬೈ ಮೀ ಅಂತ. ಎ ಲೆಟರ್ ಹ್ಯಾಡ್ ನಾಟ್ ಬೀನ್ ರಿಟನ್ ಬೈ ಮೀ. ಹಾಗೆ ಅದೇ ರೀತಿ ಇಂಟರೋಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ತಗೊಂಡಾಗ ಹ್ಯಾಡ್ ಐ ನಾಟ್ ರಿಟನ್ ಎ ಲೆಟರ್ ಕ್ವೆಶನ್ ಮಾರ್ಕ್. ಹ್ಯಾಡ್ ಐ ನಾಟ್ ರಿಟನ್ ಎ ಲೆಟರ್ ಅಂತ ತೊಗೊಂಡ್ರೆ ಅದನ್ನು ಹೇಗೆ ಚೇಂಜ್ ಮಾಡೋದು? ಹ್ಯಾಡ್ ಅ ಲೆಟರ್ ನಾಟ್ ಬೀನ್ ರಿಟನ್ ಬೈ ಮೀ. ಹ್ಯಾಡ್ ಅ ಲೆಟರ್ ನಾಟ್ ಬೀನ್ ರಿಟನ್ ಬೈ ಮೀ ಆಗುತ್ತೆ. ಸೊ ಅದೇ ರೀತಿ ಫ್ಯೂಚರ್ ಸಿಂಪಲ್ ಟೆನ್ಸನ್ನು ಹೇಗೆ ಚೇಂಜ್ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಪಾಸಿಟಿವ್ ಸೆಂಟೆನ್ಸ್ ತೊಗೊಳ್ಳೋಣ, ಅಂದರೆ ಅಫರ್ಮೇಟಿವ್ ಸೆಂಟೆನ್ಸ್. ಐ ಶಾಲ್ ರೈಟ್ ಅ ಲೆಟರ್ ಅಂತ ಇದೆ ಅಂದ್ಕೊಳ್ಳಿ. ಅದನ್ನು ಹೇಗೆ ಪ್ಯಾಸಿವ್ಗೆ ಚೇಂಜ್ ಮಾಡ್ತೀರಾ? ಎ ಲೆಟರ್ ಅಂದರೆ ಆಬ್ಜೆಕ್ಟ್ನ ತೊಗೋಬೇಕು, ಅದ್ರ ಜೊತೆಯಲ್ಲಿ ವಿಲ್ಲನ್ನು ಸೇರಿಸ್ಕೊಳ್ಳಿ. ಎ ಲೆಟರ್ ವಿಲ್ ಬಿ ರಿಟನ್ ಬೈ ಮೀ ಅಂತ. ಸಿಂಪಲ್. ಎ ಲೆಟರ್ ವಿಲ್ ಬಿ ರಿಟನ್ ಬೈ ಮೀ ಅಂತ. ಅದೇ ಇಂಟರೋಗೇಟಿವ್ ಸೆಂಟೆನ್ಸ್ ತಗೊಂಡಾಗ ಶಲ್ ಐ ರೈಟ್ ಎ ಲೆಟರ್ ಕ್ವೆಶನ್ ಮಾರ್ಕ್. ಶಲ್ ಐ ರೈಟ್ ಎ ಲೆಟರ್ ಅಂತಿದ್ರೆ ಅದನ್ನು ಹೇಗೆ ಚೇಂಜ್ ಮಾಡೋದು? ವಿಲ್ ಎ ಲೆಟರ್ ಬಿ ರಿಟನ್ ಬೈ ಮೀ. ಅಂದರೆ ಇಲ್ಲಿ ವಿಲ್ನ ಸಪೋರ್ಟ್ ತೊಗೊಳ್ಳಿ. ವಿಲ್ನ ಸಪೋರ್ಟ್ ತೊಗೊಂಡು ಈಸಿಯಾಗಿ ನೀವೇನು ಮಾಡ್ಬೋದು? ಚೇಂಜ್ ಮಾಡ್ಕೋಬೋದು. ವಿಲ್ ಅ ಲೆಟರ್ ಬಿ ರಿಟನ್ ಬೈ ಮೀ ಕ್ವೆಶನ್ ಮಾರ್ಕ್. ಹಾಗೆ ನೆಗೆಟಿವ್ ಸೆಂಟೆನ್ಸ್ನ ಹೇಗೆ ಚೇಂಜ್ ಮಾಡೋದು? ಐ ಶಾಲ್ ನಾಟ್ ರೈಟ್ ಎ ಲೆಟರ್ ಅಂತಿದ್ರೆ ಅದನ್ನು ಪ್ಯಾಸಿವ್ ವಾಯ್ಸ್ಗೆ ಹೇಗೆ ಚೇಂಜ್ ಮಾಡಬೇಕು? ಎ ಲೆಟರ್ ವಿಲ್ ನಾಟ್ ಬಿ ರಿಟನ್ ಬೈ ಮೀ ಅಂತ. ಎ ಲೆಟರ್ ವಿಲ್ ನಾಟ್ ಬಿ ರಿಟನ್ ಬೈ ಮೀ. ಹಾಗೆ ಇಂಟರೋಗೇಟಿವ್ ನೆಗೆಟಿವ್ ಸೆಂಟೆನ್ಸ್ಗೆ ಬಂದಾಗ ಶಲ್ ಐ ನಾಟ್ ರೈಟ್ ಎ ಲೆಟರ್ ಕ್ವೆಶನ್ ಮಾರ್ಕ್. ಶಲ್ ಐ ನಾಟ್ ರೈಟ್ ಎ ಲೆಟರ್ ಅಂತಿದೆ. ಅದನ್ನು ಹೇಗೆ ಚೇಂಜ್ ಮಾಡ್ಬೋದು? ವಿಲ್ ಎ ಲೆಟರ್ ನಾಟ್ ಬಿ ರಿಟನ್ ಬೈ ಮೀ. ವಿಲ್ ಅ ಲೆಟರ್ ನಾಟ್ ರಿಟನ್ ಬೈ ಮೀ ಆಗುತ್ತೆ. ಸೊ ಅದೇ ರೀತಿ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಸೊ ಸಿಂಪಲ್ ಫ್ಯೂಚರ್ ಆಯಿತು. ಅದಾದಮೇಲೆ ಫ್ಯೂಚರ್ ಕಂಟಿನ್ಯೂಯಸ್ಸು ಇಲ್ಲಿ ನಮಗೆ ಯಾವುದೇ ರೀತಿಯಲ್ಲಿ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಲಿಕ್ಕೆ ಬರಲ್ಲ. ಸೊ ಹಾಗಾಗಿ ನಾನಿಲ್ಲಿ ಫ್ಯೂಚರ್ ಪರ್ಫೆಕ್ಟ್ನ ತೊಗೊಂಡಿದ್ದೀನಿ. ಅಫರ್ಮೇಟಿವ್ ಸೆಂಟೆನ್ಸ್ನ ತೊಗೊಂಡ್ರೆ ಐ ಶಾಲ್ ಹ್ಯಾವ್ ರಿಟನ್ ಎ ಲೆಟರ್ ಅಂತಿದೆ. ಅದನ್ನು ಹೇಗೆ ಚೇಂಜ್ ಮಾಡ್ಬೋದು? ಎ ಲೆಟರ್ ವಿಲ್ ಹ್ಯಾವ್ ಬೀನ್ ರಿಟನ್ ಬೈ ಮೀ. ಎ ಲೆಟರ್ ವಿಲ್ ಹ್ಯಾವ್ ಬೀನ್ ರಿಟನ್ ಬೈ ಮೀ.
ಹೀಗೆ. ಅದನ್ನೇ ಇಂಟರೋಗೇಟಿವ್ ಸೆಂಟೆನ್ಸ್ ತೊಗೊಂಡಾಗ ಶಲ್ ಐ ಹ್ಯಾವ್ ರಿಟನ್ ಅ ಲೆಟರ್, ಶಲ್ ಐ ಹ್ಯಾವ್ ರಿಟನ್ ಎ ಲೆಟರ್ ಅಂತ ಬರುತ್ತೆ. ಅದನ್ನು ಚೇಂಜ್ ಮಾಡೋದೇ ಆದರೆ ಪ್ಯಾಸಿವ್ ವಾಯ್ಸ್ಗೆ ವಿಲ್ ಅ ಲೆಟರ್ ಹ್ಯಾವ್ ಬೀನ್ ರಿಟನ್ ಬೈ ಮೀ ಕ್ವೆಶನ್ ಮಾರ್ಕ್, ವಿಲ್ ಅ ಲೆಟರ್ ಹ್ಯಾವ್ ಬೀನ್ ರಿಟನ್ ಬೈ ಮೀ, ಹೀಗೆ ಚೇಂಜ್ ಮಾಡೋದು. ನೆಕ್ಸ್ಟು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸು, ಅದರಲ್ಲಿ ಯಾವುದೇ ರೀತಿಯಾದಂಥ ಪ್ಯಾಸಿವ್ ವಾಯ್ಸ್ ಫಾರ್ಮ್ ಆಗಲ್ಲ. ಸೊ ಹಾಗಾಗಿ ನಾವು ಅದನ್ನು ಕೂಡ ನೆಗ್ಲೆಕ್ಟ್ ಮಾಡಿದ್ದೀವಿ. ಸೊ ನೀವು ಇಷ್ಟು ಪ್ರಾಕ್ಟೀಸ್ ಸೆಷನ್ನ ನೀವು ನೀಟಾಗಿ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಾವು ಹೇಳ್ಕೊಟ್ಟ ರೀತಿಯಲ್ಲೇ ಬೇರೆ ಹಲವಾರು ಸೆಂಟೆನ್ಸಸ್ನ ನೀವೇ ಹೊಸದಾಗಿ ಓನಾಗಿ ಹಾಕ್ಕೊಂಡು ಪ್ರಾಕ್ಟೀಸನ್ನು ಮಾಡಿ. ಯಾಕಂತ ಹೇಳಿದ್ರೆ ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ಬೇಸ್ಡ್ ಕ್ವೆಶನ್ಸು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಬರೋದ್ರಿಂದ ಇದು ತುಂಬಾ ಇಂಪಾರ್ಟೆಂಟು. ಒಂದೊಂದು ಸ್ಲೈಟ್ ಡಿಫ್ರೆನ್ಸಸ್ ಆಗೋದ್ರಿಂದ ನೆಗೆಟಿವ್ ಮತ್ತು ಇಂಟರೋಗೇಟಿವ್ ನೆಗೆಟಿವ್ ಕ್ವೆಶನ್ಸಲ್ಲಿ ನೀವು ಕನ್ಫ್ಯೂಸ್ ಆಗೋದು ಜಾಸ್ತಿ. ಸೊ ಹಾಗಾಗಿ ಕೀಪ್ ಆನ್ ಪ್ರಾಕ್ಟೀಸಿಂಗ್, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ. ಮತ್ತು ಮುಂದೆ ನಿಮಗೆ ಹಲವಾರು ಗ್ರಾಮರ್ ಎಲಿಮೆಂಟ್ಸ್ ಮೇಲೆ ಪ್ರಾಕ್ಟೀಸ್ ಸೆಷನ್ ತರ್ತಾ ಇರ್ತೀವಿ. ನೀವು ಅದನ್ನೆಲ್ಲ ನೋಡಿ ಒಂದು ಕಡೆ ಬರ್ಕೊಂಡು ನಿಮ್ಮ ಮುಂದಿನ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆದಷ್ಟು ನೀವು ಕಾಮೆಂಟ್ ಮಾಡಿ ಮತ್ತು ಲೈಕ್ಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಎವ್ರಿವನ್.